APMC ಹೋದ್ವಿ. ನೀವೆಲ್ಲ APMC ಇದ್ರಿ. ಅಲ್ಲಿ ಕಮಿಷನ್ನು ಎಲ್ಲದರಲ್ಲೂ ದಂಧೆ ನಡೀತಾ ಇದೆ. ಅವ್ರು ನಮ್ಮ APMC ಸೆಕ್ರೆಟರಿಗಳು ಟಾಯ್ಲೆಟ್ ಇದೆ ಎಲ್ಲಿದೆ ಇಲ್ಲಿ ನಾನು ಟಾಯ್ಲೆಟ್ ನನಗೆ ಅವ್ರು ಮತ್ತೆ ಅದು ನೋಡೋಕ್ಕೆ ಅವಕಾಶ ಕೊಡಲಿಲ್ಲ. ಅವರು ಇಲ್ಲಿದೆ ಅಲ್ಲಿದೆ ಕರ್ಕೊಂಡು ಹೋದ್ರು, ಎಲ್ಲೂ ಸಿಕ್ಕಲಿಲ್ಲ. ನಮಗೆ ವಾಪಸ್ ಬಂದ್ವಿ. ಟಾಯ್ಲೆಟ್ ಇಲ್ಲ, ಫೆಸಿಲಿಟೀಸ್ ಇಲ್ಲ, ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ಅಲ್ಲಿ ಜನಗಳಿಗೆ ಅಲ್ಲಿ ಸುಮಾರು 3 ಕೋಟಿ ಚೆಸ್ ಬರ್ತದೆ APMCಯಲ್ಲಿ. ಅವ್ರು ನಮ್ಮ ಸೆಕ್ರೆಟರಿ ಹೇಳ್ದಂಗೆ ಬೇಸಿಕ್ ಏನೇನೂ ಇಲ್ಲ. ಇವರೆಲ್ಲ ರೈತರ ದೇಶದ ಬೆನ್ನು ಮೂಲೆ ಇರ್ತಾರೆ. ಬೆನ್ನು ಮೂಲೆ ಈ ಥರ ಉದ್ದಕ್ಕೂ ಹೊಡಿತಾ ಇದ್ದಾರೆ ಎಲ್ಲ ಒಂದು ಕಡೆಯಿಂದ. ಆ ಥರ ಹೊಡೆದು ಅವ್ರಿಗೇನು ಲಾಭ ಇಲ್ಲ. ಆ APMCಲಿ ಏನೇನೂ ಇಲ್ಲ, ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ನಾವು ಕೇಸ್ ರಿಜಿಸ್ಟ್ ಮಾಡ್ತೀವಿ, ಸುಮೋಟೋ ರಿಜಿಸ್ಟ್ ಮಾಡ್ತೀವಿ ಕೇಸ್ ಅದರಲ್ಲಿ. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಬಂದಾಗ ಬಸ್ ಸ್ಟ್ಯಾಂಡ್ ನೀವು ನೋಡಿದ್ರಿ, 5 ರೂಪಾಯಿ ಚಾರ್ಜ್ ಮಾಡೋಂಥ ಬೋರ್ಡ್ ಹಾಕಿದ್ದಾರೆ. ಹೊರಗಡೆ 10 ರೂಪಾಯಿ ಅಂತ ನಮ್ಮನ್ನೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ಬಸ್ಸುಗಳು ಗಲೀಜಿದೆ. ಆಮೇಲೆ ಅಲ್ಲಿ ಪಾರ್ಕಿಂಗಲ್ಲಿ ಎಲ್ಲ ಬುಕ್ ನೋಡಿದ್ದೀವಿ, 3-4 ತಿಂಗಳು ಬುಕ್ಕು ಎಲ್ಲ 30 ರೂಪಾಯಿ. ಅಲ್ಲಿ 3 ರೂಪಾಯಿ 4 ರೂಪಾಯಿ ಮ್ಯಾಕ್ಸಿಮಮ್ 10 ರೂಪಾಯಿ 20 ರೂಪಾಯಿ ಇದೆ. ಅದು 24 ಅವರ್ಸ್ ಆದಮೇಲೆ ಅವನಿಗೆ 20 ರೂಪಾಯಿ. ಅಂಥದ್ದವರು ಒಂದರಲ್ಲಿ ಯಾವುದೋ 170 ರೂಪಾಯಿ ಹಾಕಿದ್ದ, ಮಿಕ್ಕಿದ ಎಲ್ಲ ಬುಕ್ಕಲ್ಲಿ 30 ರೂಪಾಯಿ. ಇವತ್ತು ಅದು ಲೈಸೆನ್ಸ್ ಇಲ್ಲ, ಬಟ್ ಸ್ಟಿಲ್ ಇಸ್ ಕಲೆಕ್ಟಿಂಗ್. ಇದು ಬಸ್ ಸ್ಟ್ಯಾಂಡ್ ನಡೀತಾ ಇದೆ. ಇಲ್ಲಿ ಬಂದಾಗ ಇಲ್ಲಿ ವರ್ಲ್ಡಲ್ಲೇ ಫೇಮಸ್ ಇದು ಬ್ಯಾಡ್ಗಿ. ಇಲ್ಲಿ ಬಂದಾಗ ಒಂದೊಂದು ವೆಯ್ಟ್ ಮೆಜರ್ಸು ಒಂದೊಂದು ಅಂಗಡಿಗೆ ಒಂದೊಂದು ಥರ ಡಿಫ್ರೆನ್ಸ್ ಬರುತ್ತೆ. ಅದೆಲ್ಲ ಚೆಕ್ ಮಾಡಿ ನಮ್ಮ ಇದಕ್ಕೆ ಬಂದಾಗ ನಮ್ಮ ಅಂಗಡಿ ನಮಗೆ ಶಾಕ್. ಅಲ್ಲಿ ನಾನು 79 kg ಇದ್ದರೆ ಇಲ್ಲಿ 72 kg ಬಂದುಬಿಟ್ಟಿದ್ದೀನಿ ನಾನು. ಅದರ ಮೇಲೆ ಅದು ವ್ಯಾಲಿಟಿ ಇಲ್ಲ. ನಾನು ನಮ್ಮ ಮೆಜರ್ಮೆಂಟ್ ಅವ್ರಿಗೆ ಹೇಳಿ ಸೀಸ್ ಮಾಡಿಸಿದ್ದೀನಿ. ಇಲ್ಲಿ ನಾವು ತಿಳ್ಕೊಂಡಿದ್ದೇ ಬೇರೆ, ಇಲ್ಲಿರೋದೇ ಬೇರೆ. ಅಂದರೆ ಒಂದು 15 ಡೇಸ್ ಮೊದಲೇ ನಾವು ಬರ್ತೀವಿ ಅಂತ ಹೇಳಿದ್ರು. ಈ ಥರ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ. APMC ಇರಲಿ, KSRTC ಇರಲಿ, ಇಲ್ಲಿ ಹೆಡ್ ಆಫೀಸು ಅವ್ರ ತೂಕ ಚೆನ್ನಾಗಿದ್ದಾರೆ, ಬೇರೆ ತೂಕ ಕಮ್ಮಿ ಮಾಡ್ತಾರೆ ಅವರು. ಈ ರೈತರಿಗೆ ಒಂದೊಂದು ಟರ್ನೋವರ್ಗೆ ಅವ್ರು 500 kg 600 kg 1000 kg ಬೆಳೆದಾಗ ಒಂದು 5-6 ಕ್ವಿಂಟಾಲು ಓಸಾದರೆ ಸುಮಾರು 5-6 ಲಕ್ಷ ಲಾಸು ರೈತರಿಗೆ. ಇದು ನಾವು ಹಗಲು ದೊರೆ ಅಲ್ವಾ, ಹಗಲು ದೊರೆ ಮಾಡ್ತಾ ಇದ್ದೀವಿ. ಟೇಕ್ ಆಕ್ಷನ್. ಇಲ್ಲಿ 3 ಕೇಸು ರಿಜಿಸ್ಟ್ ಮಾಡ್ತಾ ಇದ್ದೀವಿ, 2 ರಿಜಿಸ್ಟ್ ಮಾಡ್ತಾ ಇದ್ದೀವಿ. ಸರ್, ಈಗ APMC ಮಾರ್ಕೆಟ್